के द्वारा, इन मुगलों के द्वारा जो हिंदू हिंदू कहकर के सत्ता में आए हुए हैं। गुस्सा नहीं हो गया? हमारी मां की हत्या बंद हो, हमारी यही मांग है और कोई दूसरी मांग नहीं है। शंकराचार्य नहीं लिख सकता। हर व्यक्ति हर पीठ के आचार्य के रूप में जाकर के जहां तहां वातावरण खराब नहीं कर सकता। उन मर्यादाओं का पालन सबको करना होगा। और अगर वो शंकराचार्य थे तो क्यों आप लोगों ने लाठीचार्ज किया था वाराणसी में? क्यों एफआईआर लॉन्च किया था? आप नैतिकता की बात करते हैं। ಯೋಗಿ ವರ್ಸಸ್ ಯೋಗಿ. ಉತ್ತರ ಪ್ರದೇಶದಲ್ಲಿ ಸನ್ಯಾಸಿಗಳ ಜಗಳ ಈಗ ತಾರಕಕ್ಕೇರಿದೆ. ಹಾಗಿದ್ರೆ ಉತ್ತರ ಪ್ರದೇಶದ ಬಿಜೆಪಿಯಲ್ಲಿ ದೊಡ್ಡ ಬಿರುಕು ಮೂಡ್ತಾ ಶಂಕರಾಚಾರ್ಯ ಸ್ವಾಮೀಜಿಗಳು ಮತ್ತು ಆ ಯೋಗಿ ಆದಿತ್ಯನಾಥ್ ಅವರ ನಡುವೆ ಯಾಕೆ ಈ ರೀತಿಯ ದೊಡ್ಡ ಜಗಳ ಶುರುವಾಗಿದೆ? ಧಾರ್ಮಿಕ ವ್ಯಕ್ತಿಗಳ ಈ ಜಗಳ ಎಲ್ಲಿಗೆ ಕೊಂಡೊಯ್ಯುತ್ತೆ? ಯಾವ ರೀತಿಯ ಪರಿಣಾಮವನ್ನ ಪಕ್ಷಕ್ಕೆ ಉಂಟು ಮಾಡುತ್ತೆ? ಇದು ಹಿಂದೂ ಧರ್ಮಕ್ಕೆ ಏನೆಲ್ಲ ಎಫೆಕ್ಟ್ ಅನ್ನ ಕೊಡಬಹುದು? ಇವೆಲ್ಲದರ ಬಗ್ಗೆ ಒಂದು ಸವಿಸ್ತಾರವಾದಂಥ ಒಂದು ಒಳ ಆಂತರ್ಯದ ಸತ್ಯವನ್ನು ಅರ್ಥ ಮಾಡ್ಕೊಳ್ಳುವಂಥ ಒಂದು ವಿಶ್ಲೇಷಣೆಯನ್ನು ನಾನು ಮಾಡ್ತೇನೆ. ಸ್ನೇಹಿತರೆ, ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಕೂಡ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಸ್ನೇಹಿತರೆ, ಯೋಗಿ ಆದಿತ್ಯನಾಥ್ ವರ್ಸಸ್ ಶಂಕರಾಚಾರ್ಯ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿಗಳು, ಈಗ ಇವರ ನಡುವೆ ದೊಡ್ಡ ಜಟಾಪಟಿ ಶುರುವಾಗಿದೆ. ಯಾವ ಕಾರಣಕ್ಕೋಸ್ಕರ ಈ ಜಟಾಪಟಿ ಶುರುವಾಯಿತು ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ಜನವರಿ 18ರಂದು ನಡೆದಂತಹ ಪ್ರಯಾಗ್ರಾಜ್ನ ಈ ಮಾಘ ಮೇಳ, ಅತ್ಯಂತ ಏನು ಹಿಂದೂಗಳಿಗೆ ಒಂದು ಈ ಮಾಘ ಮೇಳ ಸ್ನಾನ ಬಹಳ ಪವಿತ್ರವಾದ ಸ್ನಾನ. ಇಂಥ ಸಂದರ್ಭದಲ್ಲಿ ಈ ಪುಣ್ಯ ಮಾಘ ಮೇಳದಲ್ಲಿ ಭಾಗಿಯಾಗಲು ಶಂಕರಾಚಾರ್ಯ ಅವಿಮುಕ್ತೇಶ್ವರಾನಂದ ಸರಸ್ವತಿ ಸ್ವಾಮಿಗಳು ತಮ್ಮ ಭಕ್ತರ ದಂಡಿನೊಂದಿಗೆ ಮೆರವಣಿಗೆಯ ಮೂಲಕ ಪ್ರಯಾಗ್ರಾಜ್ಗೆ ಹೋಗ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಅಲ್ಲಿನ ಜಿಲ್ಲಾಡಳಿತ, ನೀವು ಈ ರೀತಿ ತುಂಬ ಜನಸಂಖ್ಯೆ ಇಲ್ಲಿ ಸೇರ್ಕೊಂಡಿದೆ, ಈ ರೀತಿ ಬರೋದು ಕಷ್ಟ ಆಗತ್ತೆ, ಮತ್ತೆ ನೂಕುನುಗ್ಗಲು ಉಂಟಾಗ್ಬೋದು, ನೀವು ಸಾಮಾನ್ಯರಂತೆ ಬಂದು ಹೋಗಿ ಅಂತೇಳಿ ಅವರನ್ನು ಮೆರವಣಿಗೆಯ ಮೂಲಕ ಹೋಗೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಇದು ಶಂಕರಾಚಾರ್ಯ ಸ್ವಾಮೀಜಿಗಳಿಗೆ ಬಹಳ ಸಿಟ್ಟನ್ನು ತರಿಸುತ್ತೆ, ಮತ್ತು ಅವರ ಅನುಯಾಯಿಗಳಿಗೂ ಕೂಡ ಬಹಳ ಆಕ್ರೋಶವನ್ನು ಉಂಟು ಮಾಡುತ್ತೆ. ಆಗ ಇದನ್ನು ಖಂಡಿಸಿ ಈ ಶಂಕರಾಚಾರ್ಯ ಸ್ವಾಮೀಜಿಗಳು ಅಲ್ಲೇ ಪ್ರತಿಭಟನೆಗೆ ಕೂರ್ತಾರೆ. ಪ್ರತಿಭಟನೆಗೆ ಕೂರೋದಲ್ಲದೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಗಡೆ ಹಾಕ್ತಾರೆ. ಸ್ವಾಮೀಜಿಗಳಿಗೆ ಗೌರವ ಕೊಡೋದು ಇದೇನಾ? ಈ ಗಂಗಾ ನದಿ, ಈ ನದಿಯ ಸ್ನಾನವನ್ನ ಮಾಡಿಸೋದಕ್ಕೆ ಇವ್ರೇನಾದ್ರು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾ? ಇದು ಪ್ರತಿಯೊಬ್ಬ ಹಿಂದೂಗಳ ಹಕ್ಕು, ಇವರುಗಳ ಪರ್ಮಿಷನ್ ನನಗೆ ಬೇಕಾ ಅಂತೇಳಿ ಯೋಗಿ ವಿರುದ್ಧ ವಾಕ್ ಪ್ರಹಾರವನ್ನೇ ಶಂಕರಾಚಾರ್ಯ ಸ್ವಾಮೀಜಿಗಳು ಮಾಡ್ತಾರೆ. ಯಾವಾಗ ಸ್ವಾಮೀಜಿಗಳ ಈ ವಾಗ್ ಬಾಣ ಯೋಗಿ ಆದಿತ್ಯನಾಥ್ ಅವರ ಕಿವಿಗೆ ಬೀಳತ್ತೆ, ಅವರು ಕೂಡ ಕೌಂಟರ್ ಕೊಡೋದಕ್ಕೆ ಶುರು ಮಾಡ್ತಾರೆ. ಯಾವುದೇ ಒಬ್ಬ ಯೋಗಿ, ಸಾಧು, ಸನ್ಯಾಸಿ, ಅವರಿಗೆ ಧರ್ಮ, ರಾಷ್ಟ್ರಭಕ್ತಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಉಳಿಕೆ ವಿಚಾರಗಳೆಲ್ಲ ಅವ್ರಿಗೆ ಗೌಣ ಆಗ್ಬೇಕು. ಆದ್ರೆ ಈ ಶಂಕರಾಚಾರ್ಯ ಸ್ವಾಮಿಗಳೇನಿದಾರಲ್ಲ ಅನ್ಸ್ಕೊಂಡವರು, ಅವರು ಒಂದ್ ರೀತಿ ಕಾಲನೇಮಿ ಇದ್ದ ಹಾಗೆ, ಒಂದ್ ರೀತಿ ಮಹಾಭಾರತದ ಒಬ್ಬ ರಾಕ್ಷಸನ ಹೆಸರನ್ನ ಹೇಳ್ತಾರೆ. ಕಾಲನೇಮಿ ಸ್ವಾಮೀಜಿ ಇವರು ಅನ್ನೋ ಅರ್ಥದಲ್ಲಿ ಅವರಿಗೆ ಟೀಕೆ ಮಾಡಿ ಕೌಂಟರ್ ಕೊಡ್ತಾರೆ. ಈ ಕಾಲನೇಮಿ ಯಾರು ಅಂತ ಹೇಳಿದ್ರೆ, ಈ ರಾಮಾಯಣದಲ್ಲಿ ಬರುವಂತ ಈ ಆಂಜನೇಯ ಸಂಜೀವಿನಿ ತರೋದಕ್ಕೋಸ್ಕರ ಹೊರಟಾಗ, ಸಂಜೀವಿನಿ ಯಾಕೆ ತರಕ್ಕೆ ಹೋಗ್ತಾರೆ ಅಂದ್ರೆ ಅದೊಂದು ದೊಡ್ಡ ಕಥೆ ಇದೆ. ಲಕ್ಷ್ಮಣ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾನೆ, ಲಕ್ಷ್ಮಣನ ಉಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ಸಂಜೀವಿನಿ ಇರುವಂತ ಪರ್ವತ ಹುಡ್ಕೊಂಡು ಹೋಗ್ತಾರೆ. ಆಗ ಒಬ್ಬ ಮಾಯಾವಿ ಸನ್ಯಾಸಿ, ಈ ಕಾಲನೇಮಿ ಅನ್ನುವಂಥ ಮಾಯಾವಿ ಸನ್ಯಾಸಿ ವೇಷಧಾರಿಯಾಗಿ ಬಂದು ರಾಮನಿಗೆ ದಿಕ್ಕು ತಪ್ಪಿಸ್ತಾನೆ. ಆ ಸಂಜೀವಿನಿ ತರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ದಿಕ್ಕು ತಪ್ಪಿಸ್ತಾನೆ ಈ ಕಾಲನೇಮಿ ಅನ್ನೋ ಸನ್ಯಾಸಿ ಅಂತ. ಆ ಕಾಲನೇಮಿಯನ್ನ ಈ ಶಂಕರಾಚಾರ್ಯ ಸ್ವಾಮೀಜಿಗಳಿಗೆ ಹೋಲಿಕೆ ಮಾಡಿ ಕೌಂಟರ್ ಕೊಡ್ತಾರೆ. शंकराचार्य नहीं लिख सकता। हर व्यक्ति हर पीठ के आचार्य के रूप में जाकर के जहां तहां वातावरण खराब नहीं कर सकता। उन मर्यादाओं का पालन सबको करना होगा। और अगर वो शंकराचार्य थे तो क्यों आप लोगों ने लाठीचार्ज किया था वाराणसी में? क्यों एफआईआर लॉन्च किया था? आप नैतिकता की बात करते हैं।
4.5 करोड़ श्रद्धालु जहां पर आए हों, वहां पर जो एग्जिट गेट है, जहां से श्रद्धालु बाहर निकल रहा है स्नान करके, उस द्वार, उस पेंटोन से, उस मार्ग से किसी को बाहर निकलने का कोई वो नहीं, क्योंकि उससे अंदर जाने का कोई प्रयास करता है तो एक नए स्टैम्पेड को जन्म देता है, वहां पे नए भगदड़ को जन्म देता है, श्रद्धालुओं के जीवन के साथ खिलवाड़ करता है। ಇದು ಬಹಳ ಇಡೀ ಉತ್ತರ ಪ್ರದೇಶದಲ್ಲೇ ಒಂದು ರೀತಿಯ ಈ ಸ್ವಾಮೀಜಿಗಳ ಜಗಳ ಧರ್ಮ ಮತ್ತು ಅಧಿಕಾರದ ನಡುವಿನ ಒಂದು ದೊಡ್ಡ ಸಂಘರ್ಷವಾಗಿ ಮಾರ್ಪಡುತ್ತೆ. ಜೊತೆಗೆ ಈ ಮಾಘ ಸ್ನಾನ ಮಾಡೋದಕ್ಕೆ ಅವಕಾಶವನ್ನ ಕೊಡಲಿಲ್ಲ ನನಗೆ. ಅಲ್ಲಿನ ಜಿಲ್ಲಾಡಳಿತ ನನಗೆ ಕ್ಷಮೆಯನ್ನು ಯಾಚಿಸಬೇಕು, ಯೋಗಿ ಕ್ಷಮೆ ಯಾಚಿಸಬೇಕು. ನಾನೊಬ್ಬ ಸ್ವಾಮೀಜಿಗೆ, ಮಹತ್ವದ ಪೀಠದ ಸ್ವಾಮೀಜಿಗೆ ನನಗೆ ಸ್ನಾನ ಮಾಡೋದಕ್ಕೆ ಅವಕಾಶ ಕೊಡಲಿಲ್ಲ. ಈ ಯೋಗಿ ಎಂಥ ಮುಖ್ಯಮಂತ್ರಿ ಅಂದರೆ, ಒಬ್ಬ ರಾಜಕಾರಣಿಯಾಗಿ ಅವರು ಆರೋಗ್ಯದ ಬಗ್ಗೆ ಮಾತಾಡಬೇಕು, ಆಡಳಿತದ ಬಗ್ಗೆ ಮಾತಾಡಬೇಕು, ಅಧಿಕಾರದ ಬಗ್ಗೆ ಮಾತಾಡಬೇಕು. ಅದನ್ನು ಬಿಟ್ಟು ಈಗ ಧರ್ಮದ ಬಗ್ಗೆ, ಬೇರೆ ಬೇರೆ ವಿವಾದಾತ್ಮಕ ವಿಷಯಗಳ ಬಗ್ಗೆ ಮಾತಾಡ್ತಾರೆ ಅಂಥೇಳಿ ಶಂಕರಾಚಾರ್ಯರು ಅವ್ರ ಬಗ್ಗೆ ಮತ್ತೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಜೊತೆಗೆ ದೇವಸ್ಥಾನಗಳನ್ನು ಕೆಡವೋರಿಗೆ ಬೆಂಬಲ ಕೊಡುವಂಥವ್ರು ಇವರು ಒಂದು ರೀತಿ ಔರಂಗಜೇಬ್ ತರದವರು ಅಂಥೇಳಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಇವರು ಅವರಿಗೆ ಟೀಕೆ ಮಾಡ್ತಾರೆ, ಅವ್ರಿಗೆ ಇವರು ಟೀಕೆ ಮಾಡ್ತಾರೆ. ಈ ಇಬ್ಬರು ಸ್ವಾಮೀಜಿಗಳ ಜಗಳ ದೊಡ್ಡ ತಾರಕಕ್ಕೇರಿ BJP ಪಾಳ್ಯದಲ್ಲೂ ಕೂಡ ಒಂದು ರೀತಿಯ ಅಸಮಾಧಾನಕ್ಕೆ, ಬಿರುಕಿಗೆ ಕಾರಣ ಉಂಟಾಗತ್ತೆ. ಜೊತೆಗೆ ಒಂದಷ್ಟು ಸ್ವಾಮೀಜಿಗಳು ಯೋಗಿ ಆದಿತ್ಯನಾಥ್ ಅವರಿಗೆ ಬೆಂಬಲ ಕೊಟ್ಟರೆ, ಇನ್ನೊಂದಷ್ಟು ರಾಜಕೀಯ ಮುಖಂಡರು ಶಂಕರಾಚಾರ್ಯ ಅವರಿಗೆ, ಅವಿಮುಕ್ತೇಶ್ವರಾನಂದ ಸ್ವಾಮೀಜಿಗಳಿಗೆ ಬೆಂಬಲ ಕೊಡ್ತಾರೆ. ಈಗ ನೋಡಿ, ವಿಶೇಷ ಏನು ಅಂದರೆ, ಶಂಕರಾಚಾರ್ಯ ಸ್ವಾಮೀಜಿಗಳಿಗೆ ಇಬ್ಬರು ಉಪಮುಖ್ಯಮಂತ್ರಿಗಳು ಸಪೋರ್ಟ್ ಮಾಡ್ತಾರೆ. ಶಂಕರಾಚಾರ್ಯ ಸ್ವಾಮೀಜಿಗಳಿಗೆ ಉತ್ತರ ಪ್ರದೇಶದ ಉಪಮುಖ್ಯಮಂತ್ರಿ ಕೇಶವ್ ಪ್ರಸಾದ್ ಮೌರ್ಯ ಅವರು ಸಪೋರ್ಟ್ ಮಾಡ್ತಾರೆ. ಶಂಕರಾಚಾರ್ಯ ಸ್ವಾಮೀಜಿಗಳು ಬಹಳ ಗೌರವಾನ್ವಿತರು. ಅವರ ಕಾಲಿಗೆ ನಾನು ನಮಸ್ಕರಿಸ್ತೀನಿ. ಏನಲ್ಲೆಲ್ಲ ಗೊಂದಲ ಆಗಿದೆ, ಅವರ ಏನು ಪ್ರಯಾಗ್ರಾಜ್ನ ಮಾಘ ಮೇಳದಲ್ಲಿ ಅವರಿಗೆ ಸ್ನಾನ ಮಾಡೋದಕ್ಕೆ ಅವಕಾಶ ಕೊಡಲಿಲ್ಲ, ಮತ್ತು ಅವರು ತುಂಬ ಅಸಮಾಧಾನಗೊಂಡಿದ್ದಾರೆ. ಇದಕ್ಕೆ ಯಾರೆಲ್ಲ ಕಾರಣರಾಗಿದ್ದಾರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ತೇವೆ, ಅಧಿಕಾರಿಗಳ ವಿರುದ್ಧ ನಾವು ಕ್ರಮ ತೆಗೆದುಕೊಳ್ತೇವೆ, ನಾನು ಕ್ಷಮೆ ಯಾಚಿಸ್ತೇನೆ, ನಾನು ಅವ್ರಿಗೆ ಬೆಂಬಲ ಕೊಡ್ತೀನಿ ಅಂತೇಳಿ ಉತ್ತರ ಪ್ರದೇಶದ ಉಪಮುಖ್ಯಮಂತ್ರಿ ಕೇಶವ್ ಪ್ರಸಾದ್ ಮೌರ್ಯ ಮತ್ತು ಪಾಠಕ್ ಅನ್ನುವಂಥ ಇಬ್ಬರು DCMಗಳು ಶಂಕರಾಚಾರ್ಯ ಸ್ವಾಮೀಜಿಗಳಿಗೆ ಸಪೋರ್ಟ್ ಮಾಡ್ತಾರೆ. ಒಂದು ಕಡೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಶಂಕರಾಚಾರ್ಯ ಸ್ವಾಮೀಜಿಗಳ ವಿರುದ್ಧ ಕೆಂಡದ ಮಾತುಗಳನ್ನ, ಅಸಮಾಧಾನವನ್ನ ಪ್ರಯೋಗ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಅದೇ ಪಕ್ಷದ ಇಬ್ಬರು ಉಪಮುಖ್ಯಮಂತ್ರಿಗಳು ಈ ಶಂಕರಾಚಾರ್ಯ ಸ್ವಾಮೀಜಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದು ಒಂದು ರೀತಿ BJP ಪಾಳೆಯದಲ್ಲಿ ಬಿರುಕಿಗೆ ಕಾರಣ ಆಗಿದೆ. ಅಂದ್ರೆ ಯೋಗಿ ವಿರುದ್ಧವೇ ಆ ಪಕ್ಷದಲ್ಲಿ ಇಬ್ಬರು ಉಪಮುಖ್ಯಮಂತ್ರಿಗಳು ಇದ್ದಾರೆ. ತಮ್ಮ ಅಸಮಾಧಾನವನ್ನ, ಆಕ್ರೋಶವನ್ನ ಈ ಶಂಕರಾಚಾರ್ಯ ಸ್ವಾಮೀಜಿಗಳ ಬಗ್ಗೆ ಪರೋಕ್ಷವಾಗಿ ಬೆಂಬಲ ಕೊಡುವ ಮೂಲಕ ಯೋಗಿ ವಿರುದ್ಧದ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತರೆ, ಇದಷ್ಟೇ ಅಲ್ಲದೆ ಇದು ಯಾವ ಮಟ್ಟಕ್ಕೆ ಈ ಸ್ವಾಮೀಜಿಗಳ ಜಗಳ ಆಡಳಿತ ಯಂತ್ರಕ್ಕೆ ಒಂದು ರೀತಿ ತೊಂದರೆ ಕೊಡ್ತಾ ಇದೆ, ಮತ್ತು ಇವರು ಆಡಳಿತ ಯಂತ್ರವನ್ನು ಯಾವ ರೀತಿ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ ನೋಡಿದ್ರೆ, ಒಂದು ಕಡೆ ಯೋಗಿ ಆದಿತ್ಯನಾಥ್ ಅವರು ಈ ಸ್ವಾಮಿಗಳ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸ್ತಿರೋದನ್ನು ನೋಡಿದ್ರೆ, ಇನ್ನೊಂದು ಕಡೆ ಶಂಕರಾಚಾರ್ಯರು ಕೂಡ ಯೋಗಿ ವಿರುದ್ಧ ಕಿಡಿಕಾರ್ತಿದ್ದಾರೆ. ಇದನ್ನು ಗಮನಿಸಿ ಈ ಜಗಳದ ಪರಿಣಾಮವಾಗಿ ಉತ್ತರ ಪ್ರದೇಶದ ಡೆಪ್ಯೂಟಿ GST ಕಮಿಷನರ್ ಪ್ರಶಾಂತ್ ಕುಮಾರ್ ಸಿಂಗ್ ಅನ್ನೋರು ಯೋಗಿ ಆದಿತ್ಯನಾಥ್ ಅವರ ವಿರುದ್ಧ ಈ ಶಂಕರಾಚಾರ್ಯ ಸ್ವಾಮೀಜಿಗಳು ತುಂಬ ಕೀಳುಮಟ್ಟದ ಮತ್ತೆ ಅವರ ವಿರುದ್ಧ ಅವರ ವಿರುದ್ಧ ತುಚ್ಛವಾಗಿ ಮಾತಾಡ್ತಿದ್ದಾರೆ, ಹಾಗಾಗಿ ನಾನು ಮನನೊಂದು ನಾನು ಅವರ ಉಪ್ಪು ತಿಂತಾ ಇದ್ದೀನಿ, ಅವ್ರು ನನಗೆ ಸಂಬಳ ಕೊಡ್ತಾ ಇದ್ದಾರೆ, ಹಾಗಾಗಿ ನನಗೆ ತುಂಬ ಬೇಸರ ಆಗಿದೆ ಅಂತೇಳಿ ಡೆಪ್ಯೂಟಿ ಕಮಿಷನರ್ ರಾಜೀನಾಮೆ ಕೊಡ್ತಾರೆ. ಇನ್ನೊಂದಷ್ಟು ಸರ್ಕಾರಿ ಅಧಿಕಾರಿಗಳು ಶಂಕರಾಚಾರ್ಯ ಸ್ವಾಮೀಜಿಗಳನ್ನು ಬೆಂಬಲಿಸಿ ಅವರು ರಾಜೀನಾಮೆ ಕೊಡ್ತಾರೆ. ಸಾರ್ವಜನಿಕ ವಲಯದಲ್ಲಿ ಸರ್ಕಾರಿ ಅಧಿಕಾರಿಗಳು ರಾಜೀನಾಮೆ ಕೊಡೋದನ್ನು ನೋಡಿ ನೀವು ಯೋಗಿ ಆದಿತ್ಯನಾಥ್ ಅವರ ಸರ್ಕಾರದ ಋಣ ತಿಂತಾ ಇಲ್ಲ, ಅವ್ರು ಕೊಡೋ
ದುಡ್ಡಲ್ಲಿ ಅವರು ನಿಮಗೆ ದುಡ್ಡು ಕೊಡ್ತಾ ಇಲ್ಲ, ಸಾರ್ವಜನಿಕರು ಕೊಡುವ ಟ್ಯಾಕ್ಸ್ ನಿಮಗೆ ಸಂಬಳವಾಗಿ ಬರ್ತಾ ಇದೆ ಅಂತೇಳಿ ಇವರ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಷ್ಟೇ ಅಲ್ಲದೆ ಯೋಗಿ ಆದಿತ್ಯನಾಥ್ ಅವರು ಲಕ್ನೋದ ವಿಧಾನಸಭೆಯಲ್ಲಿ ಇವರು ಶಂಕರಾಚಾರ್ಯ ಅನ್ನುವಂಥ ಪದವನ್ನು ಬಳಸಬಾರ್ದು, ಇವರಿಗೆ ಯಾರು ರೈಟ್ಸ್ ಕೊಟ್ಟರು ಅನ್ನೋ ಆ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ ಈ ಮಾಘಮೇಳದ ಪ್ರಾಧಿಕಾರದ ಅಧಿಕಾರಿಗಳು ನೀವು ಶಂಕರಾಚಾರ್ಯ ಪಟ್ಟಾಭಿಷೇಕದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಬಗ್ಗೆ ಕೇಸ್ ಇನ್ನೂ ಇದೆ, ಅರ್ಜಿ ಇದೆ, ಈಗ ಯಾಕೆ ಅದನ್ನ ನೀವು ಬಳಸ್ತಾ ಇದ್ದೀರಿ, ನೀವು ಶಂಕರಾಚಾರ್ಯ ಅನ್ನೋ ಪದವನ್ನ, ಪೀಠದ ಹೆಸರನ್ನ ಸದ್ಯಕ್ಕೆ ಬಳಸಬಾರದು ಅನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. शंकराचार्य नहीं लिख सकता। हर व्यक्ति हर पीठ के आचार्य के रूप में जाकर के जहां तहां वातावरण खराब नहीं कर सकता। उन मर्यादाओं का पालन सबको करना होगा। और अगर वो शंकराचार्य थे तो क्यों आप लोगों ने लाठीचार्ज किया था वाराणसी में, क्यों FIR लॉन्च किया था? आप नैतिकता की बात करते हैं। यही योगी जिसको आप लोग साधु संत कहते हो, हम तो हुमायूं का बेटा अकबर कहते हैं, हम तो औरंगजेब कहते हैं, ये नहीं है हिंदू कहने के लायक। ये मंदिर तोड़ने का समर्थन करने वाला आदमी है। 150 से ज्यादा मंदिर तोड़ दिए गए, एक शब्द नहीं निकला इसके मुंह से, इसलिए कि इसकी मुख्यमंत्री की गद्दी ना चली जाए। मुख्यमंत्री की गद्दी को महत्वपूर्ण समझने वाला पौराणिक मूर्तियों के सामने क्या हिंदू हो सकता है? वो सत्ता लुलूप है, वो हिंदू नहीं है। ಸ್ನೇಹಿತರೆ ನೋಡಿ, ಇಬ್ಬರು ಯೋಗಿ ಆದಿತ್ಯನಾಥ್ ಕೂಡ ಅವರು ಸ್ವಾಮೀಜಿ, ಶಂಕರಾಚಾರ್ಯ ಅವಿಮುಕ್ತೇಶ್ವರಾನಂದ ಸರಸ್ವತಿ ಸ್ವಾಮಿಗಳು ಕೂಡ ಸ್ವಾಮೀಜಿ, ಇವರಿಬ್ಬರು ವಿಚಾರಕ್ಕೆ ಜಗಳ ಆಗ್ತಾ ಇದೆ. ಒಬ್ರು ನನಗೆ ಮಾಘ ಮೇಳಕ್ಕೆ ಅವಕಾಶ ಕೊಡ್ಲಿಲ್ಲ ಅಂತೇಳಿ ಅದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡ್ರು. ಈ ಯೋಗಿ ಆದಿತ್ಯನಾಥ್ ಅವರು ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತೇಳಿ ಹೇಳಿದ್ರು. ಹಾಗಿದ್ರೆ ಯಾಕೆ ಇವರಿಬ್ಬರ ನಡುವೆ, ಯಾಕಂದ್ರೆ ಇಬ್ರು ಹಿಂದೂ ಧರ್ಮದ ಸ್ವಾಮೀಜಿಗಳು, ಇವ್ರು ಯಾಕೆ ಇಷ್ಟೊಂದು ಕಿತ್ತಾಡ್ತಿದ್ದಾರೆ? ಯೋಗಿ ಆದಿತ್ಯನಾಥ್ ಅವ್ರ ಬಗ್ಗೆ, ಈ ಶಂಕರಾಚಾರ್ಯ ಸ್ವಾಮೀಜಿಗಳ ಬಗ್ಗೆ ಅವ್ರಿಗೆ ಯಾಕೆ ಇಷ್ಟು ಸಿಟ್ಟು? ಯೋಗಿ ಅವರಿಗೆ ಶಂಕರಾಚಾರ್ಯ ಅವ್ರ ಮೇಲೆ ಯಾಕೆ ಇಷ್ಟು ಅಸಮಾಧಾನ? ವಿಚಾರ ಏನು ಅಂದ್ರೆ, ಒಳ ಆಂತರ್ಯ ಏನು ಅಂದ್ರೆ, ಈ ಹಿಂದೆ ಅಯೋಧ್ಯೆಯಲ್ಲಿ ರಾಮ ಕೆತ್ತ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡುವಂತ ಸಂದರ್ಭದಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ ಶಂಕರಾಚಾರ್ಯ ಸ್ವಾಮೀಜಿಗಳು. ಇದು ಅಪೂರ್ಣ ಮಂದಿರ. ಯಾವುದೇ ಒಂದು ದೇವಸ್ಥಾನಕ್ಕೆ ಕಳಸ ಪ್ರತಿಷ್ಠಾಪನೆ, ಕಳಸ ಬರೋದಕ್ಕಿಂತ ಮುಂಚೆ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡೋದು ಅದು ಅಪೂರ್ಣ, ಒಂದು ರೀತಿ ಕಳಂಕ ಇದ್ದ ಹಾಗೆ ಅಂತೇಳಿ ಹೇಳಿಕೆಯನ್ನ ಕೊಟ್ಟು ದೊಡ್ಡ ಚರ್ಚೆಗೆ ಗ್ರಾಸ ಆಗಿದ್ರು. ಮತ್ತೆ ನರೇಂದ್ರ ಮೋದಿ ಅವ್ರಿಗೂ ಮತ್ತೆ ಬಿಜೆಪಿಯ ನಾಯಕರುಗಳಿಗೂ ಹಿಂದೂ ಧರ್ಮದವ್ರಿಗೂ ಕೆಂಗಣಿಗೆ ಗುರಿಯಾಗಿದ್ರು. ಸ್ವತಃ ನರೇಂದ್ರ ಮೋದಿ ಅವರು ಇದನ್ನ, ಈ ಒಂದು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಸಮಾಧಾನವನ್ನು ಕೂಡ ಈ ಶಂಕರಾನಂದ ಸ್ವಾಮೀಜಿಗಳು, ಈ ಶಂಕರಾಚಾರ್ಯ ಸ್ವಾಮೀಜಿಗಳು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ರು. ಅಲ್ಲಿಂದ ಶುರುವಾಗತ್ತೆ. ಯಾವಾಗ ಇವರು ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಪೂರ್ಣ ಅಂತ ಹೇಳ್ತಾರೋ ಅಲ್ಲಿಂದ ಇವರ ಟಾರ್ಗೆಟ್ ಶುರುವಾಗುತ್ತೆ. ಈಗ ಯಾವ ಹಂತಕ್ಕೆ ಹೋಗಿದೆ ಅಂದ್ರೆ, ಈ ಶಂಕರಾಚಾರ್ಯ ಸ್ವಾಮೀಜಿಗಳ ವಿರುದ್ಧ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ, ಅಪ್ರಾಪ್ತ ಬಾಲಕಿಯ ಮೇಲೆ ಅಂತ ಹೇಳಿ ಕೇಸ್ ದಾಖಲಾಗಿದೆ. ಗೊತ್ತಿಲ್ಲ ಯಾವ ಸಂದರ್ಭದಲ್ಲೇ ಆದರೂ ಕೂಡ ಇವರ ಅರೆಸ್ಟ್ ಆಗ್ಬೋದು. ಈಗ ಈ ಸ್ವಾಮೀಜಿ ಹೇಳಿದರೆ ನಾನು ಎಲ್ಲಾ ತನಿಖೆಗೂ ಸಿದ್ಧನಿದ್ದೇನೆ, ನಾನು ಹೆದರೋದಿಲ್ಲ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಇವರಿಬ್ಬರ ಜಗಳ ಉತ್ತರ ಪ್ರದೇಶದ ಅನೇಕ ಸಮಸ್ಯೆಗಳಿಗೆ ಸಂಬಂಧಪಟ್ಟದ್ದ? ಖಂಡಿತ ಅಲ್ಲ. ಜನರ ನಿರುದ್ಯೋಗಕ್ಕೆ ಸಂಬಂಧಪಟ್ಟದ್ದ? ಮೂಲಭೂತ ಸೌಲಭ್ಯಗಳಿಗೆ ಸಂಬಂಧಪಟ್ಟದ್ದ? ಅಲ್ಲ. ಹಿಂದೂ ಧರ್ಮದ ಸ್ವಾಮೀಜಿಗಳು ಈಗ ಜಗಳ ಮಾಡಿಕೊಂಡು ಬಿರುಕನ್ನ ಮಾಡ್ಕೊಳ್ತಿದ್ದಾರೆ. ಒಂದು ರೀತಿ ಬಿಜೆಪಿಲಿ ಬಿರುಕಿಗೆ ಕಾರಣ ಆಗಿದೆ, ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಅರ್ಥ ಆಗಿದೆ. ಜೊತೆಗೆ ಇಲ್ಲಿ ದ್ವೈತ ಮತ್ತು ಅದ್ವೈತ ಅಂದ್ರೆ ಯೋಗಿ ಆದಿತ್ಯನಾಥ್ ಅವರನ್ನು ಮತ್ತು ನರೇಂದ್ರ ಮೋದಿ ಅವರನ್ನು ಬೆಂಬಲಿಸುವ ವೈಷ್ಣವ ಸಂಪ್ರದಾಯದ ಬ್ರಾಹ್ಮಣರು, ಜೊತೆಗೆ ಈ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿಗಳಿದಾರಲ್ಲ ಇವರನ್ನ ಬೆಂಬಲಿಸುವ ಸಮುದಾಯ, ಶಂಕರಾಚಾರ್ಯ ಸ್ವಾಮೀಜಿಯವರನ್ನ ಬೆಂಬಲಿಸುವ ಸಮುದಾಯ ಮತ್ತು ಯೋಗಿ ಆದಿತ್ಯನಾಥ್ ಮತ್ತು ನರೇಂದ್ರ ಮೋದಿ ಅವರನ್ನ ಬೆಂಬಲಿಸುವ ಸಮುದಾಯ. ಈಗ ಮತ್ತೊಬ್ಬ ಮಹತ್ವದ ಸ್ವಾಮೀಜಿಗಳು ಈಗ ಆದಿತ್ಯನಾಥ್ ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ. ಅಂದ್ರೆ ಹಿಂದೂ ಧರ್ಮದಲ್ಲೇ ಪ್ರಮುಖ ಸ್ಥಾನದಲ್ಲಿರುವಂತಹ ಈ ಸ್ವಾಮೀಜಿಗಳು ಪರಸ್ಪರ ಕಚ್ಚಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಉತ್ತರ ಪ್ರದೇಶದ ಬಿಜೆಪಿ ಪಾಳಯದಲ್ಲಿ ಬಿರುಕು ಉಂಟಾಗಿದೆ. ಈಗ ಶಂಕರಾಚಾರ್ಯ ಸ್ವಾಮೀಜಿ ವಿರುದ್ಧ ಪ್ರಕರಣ ದಾಖಲಾಗಿದೆ, ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅಂತ ಹೇಳಿ. ಜೊತೆಗೆ
ಅವರ ಪೀಠದ ಪ್ರಶ್ನೆಯನ್ನೇ ಮಾಡಲಾಗ್ತಾ ಇದೆ. ನೀವು ಆ ಶಂಕರಾಚಾರ್ಯ ಅನ್ನೋ ಹೆಸರನ್ನ ಇಟ್ಕೊಳ್ಳೋದಿಕ್ಕೆ ನಿಮಗೆ ಅರ್ಹತೆ ಇಲ್ಲ, ಅದು ಸುಪ್ರೀಂ ಕೋರ್ಟ್ನಲ್ಲಿದೆ. ಒಟ್ಟಾರೆ ಸ್ನೇಹಿತರೆ, ಇದರಿಂದ ಅರ್ಥ ಆಗೋದೇನು ಅಂದ್ರೆ, ಯೋಗಿ ಆದಿತ್ಯನಾಥ್ ಅವರೊಂದು ರೀತಿ ಪ್ರಶ್ನಾತೀತ ನಾಯಕ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗ್ತಿತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ, ನರೇಂದ್ರ ಮೋದಿ ಅವರ ನಂತರ ಯೋಗಿ ಅವರು ನೆಕ್ಸ್ಟ್ PM ಕ್ಯಾಂಡಿಡೇಟ್ ಅನ್ನೋ ಅರ್ಥದಲ್ಲಿ ಬಿಂಬಿಸಲಾಗ್ತಾ ಇತ್ತು. ಅಂದ್ರೆ ಇಲ್ಲಿ ಎಲ್ಲವೂ ಸರಿ ಇಲ್ಲ. ಉತ್ತರ ಪ್ರದೇಶದಲ್ಲಿ ಯೋಗಿ ವಿರುದ್ಧವೇ ಒಳ ಸಂಚು ನಡೀತಾ ಇದೆ. ಯೋಗಿ ವಿರುದ್ಧವೇ ಆ ಪಕ್ಷದಲ್ಲಿರುವಂತ ಉಪಮುಖ್ಯಮಂತ್ರಿಗಳು ಸಿಡಿದೆದ್ದಿದ್ದಾರೆ. ಜೊತೆಗೆ ಹಿಂದೂ ಧರ್ಮದಲ್ಲಿ ನಾವೆಲ್ಲ ಸ್ವಾಮೀಜಿಗಳು ಒಗ್ಗಟ್ಟಾಗಿದ್ದೇವೆ, ನಮ್ಮೆಲ್ಲ ಚಿಂತನೆಗಳು ಸರಿಸಮಾನವಾಗಿವೆ ಅಂತೇಳಿ ಹೇಳ್ಕೊಳ್ತಾ ಇದ್ರು. ಆದ್ರೆ ಇಲ್ಲಿ ಸ್ವಾಮಿಗಳ ನಡುವೆನೆ ಜಗಳ ಶುರುವಾಗಿದೆ. ಜೊತೆಗೆ ಇವರು ಬಹಳ ಬೇಗ ಅಧಿಕಾರಕ್ಕೆ ಬಂದು ನಾವು ರಾಮ ಮಂದಿರ ಕಟ್ಟಿದ್ವಿ, ಅದರ ಕ್ರೆಡಿಟ್ ಅನ್ನ ಎನ್ಕ್ಯಾಶ್ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವಸರವಾಗಿ ರಾಮ ಮಂದಿರ ಕಟ್ಟಿದಾಗ ಸಿಡಿದೆದ್ದವರು ಈ ಶಂಕರಾಚಾರ್ಯ ಸ್ವಾಮೀಜಿಗಳು ರಾಮ ಮಂದಿರ ಇದು ಅಪೂರ್ಣ ಮಂದಿರ ಅಂತ ಹೇಳಿದ್ರು. ಅಂದ್ರೆ ಅಧಿಕಾರಕ್ಕೋಸ್ಕರ ಧರ್ಮವನ್ನು ಕಾವಿಯನ್ನು ಬಳಸ್ಕೊಂಡು ನಾವೆಲ್ಲ ಒಂದು ಅಂತ ಹೇಳಿದ್ರು ಕೂಡ ಈ ಡಿವೈಡ್ ಅಂಡ್ ರೂಲ್ ಮಾಡ್ತಾರಲ್ಲ, ಡಿವೈಡ್ ಮಾಡುವ, ಅಧಿಕಾರಕ್ಕೋಸ್ಕರ ಬೆಂಕಿ ಹಚ್ಚುವ, ಅಂದ್ರೆ ಧರ್ಮಾತೀತ ಅಂದ್ರೆ ಧರ್ಮದ ಮತಾಂಧ ವಿಚಾರಗಳು ಇಟ್ಕೊಂಡು ಬೆಂಕಿ ಹಚ್ಚುವ ಈ ಮನಸ್ಥಿತಿಯವರು ಯಾವತ್ತೂ ಒಗ್ಗೂಡುವುದಿಲ್ಲ ಅನ್ನೋದು ಇಲ್ಲಿ ಅರ್ಥ ಆಗಿದೆ. ಯಾಕೆಂದ್ರೆ ಸ್ವಾಮೀಜಿಗಳ ನಡುವೆ ಜಗಳ ಆಗಿದೆ. ಇವ್ರ ತತ್ವಗಳು ಅವ್ರು ಒಪ್ತಾ ಇಲ್ಲ, ಅವ್ರ ತತ್ವಗಳು ಇವ್ರು ಒಪ್ತಾ ಇಲ್ಲ. ನಾನು ನಕಲಿ ಹಿಂದೂ ಅಂತ ಅವ್ರು ಹೇಳ್ತಾರೆ. ನೀನು ನಿಜವಾದ ಹಿಂದೂ ಆಗಿದ್ರೆ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಮಾಂಸ ರಫ್ತಾಗ್ತಾ ಇದೆ, ಅದನ್ನ ಯಾಕೆ ತಡೆಗಟ್ಟಲ್ಲ ನೀವು? ಗೋವನ್ನ ರಾಷ್ಟ್ರ ಮಾತೆ ಅಂತೇಳಿ ನೀವು ಯಾಕೆ ಬಿಂಬಿಸ್ತಾ ಇಲ್ಲ ಅಂತೇಳಿ ಶಂಕರಾಚಾರ್ಯ ಸ್ವಾಮೀಜಿ ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ಎಲ್ಲವೂ ಸರಿ ಇಲ್ಲ, ಇಲ್ಲಿ ಡಿವೈಡ್ ಇದೆ, ಈ ಮನೆಯಲ್ಲಿ ಬೆಂಕಿ ದಗದಯಿಸ್ತಾ ಇದೆ. ಕೇವಲ ಅಧಿಕಾರಕ್ಕೋಸ್ಕರ ಹೆಂಗ್ ಬೇಕೋ ಹಂಗೆ ಧರ್ಮವನ್ನು, ಕಾವಿದಾರಿಗಳನ್ನು, ಸ್ವಾಮೀಜಿಗಳನ್ನು ಇವರು ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತೇಳಿ ನಮ್ಗೆ ಅರ್ಥ ಆಗುತ್ತೆ. ಬಹುಶಃ ಈ ಯೋಗಿ ಆದಿತ್ಯನಾಥ್ ಅವರು, ನರೇಂದ್ರ ಮೋದಿ ಅವರು ಒಂದಷ್ಟು ಸ್ವಾಮೀಜಿಗಳ ಬೆಂಬಲ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಶಂಕರಾಚಾರ್ಯ ಸ್ವಾಮೀಜಿಗಳು ಜೈಲಿಗೆ ಹೋಗುವ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಕಾದು ನೋಡೋಣ ಇದು ಮುಂದೆ ಯಾವ್ಯಾವ ಸ್ವರೂಪಗಳನ್ನ, ಪಲ್ಲಟಗಳನ್ನ ಪಡೆದುಕೊಳ್ಳಬಹುದು ಮತ್ತು ಯೋಗಿ ಸರ್ಕಾರಕ್ಕೆ ಯಾವ ರೀತಿ ಡ್ಯಾಮೇಜ್ ಮಾಡಬಹುದು. ಮತ್ತೆ ಹಿಂದೂ ಧರ್ಮದಲ್ಲಿ ಒಬ್ಬ ಸ್ವಾಮೀಜಿಯನ್ನ ಜೈಲಿಗೆ ಕಳಿಸಿದ್ರೆ, ಟಾರ್ಗೆಟ್ ಮಾಡಿದ್ರೆ ಅದು ಯಾವ್ಯಾವ ಆಯಾಮಗಳಿಗೆ ಮತ್ತೆ ಅದು ಯಾವ ರೀತಿ ಪೆಟ್ಟನ್ನ ಬಿಜೆಪಿಗೆ ಕೊಡಬಹುದು ಅನ್ನೋದನ್ನ ನಾವು ಸದ್ಯಕ್ಕೆ ಕಾದು ನೋಡಬೇಕಾಗಿದೆ. ಮತ್ತಷ್ಟು ವಿಶೇಷ ಸ್ಟೋರಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.